ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ಸೆಷನಲ್ಲಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಅನಾಲಿಸಿಸ್ ಪ್ಲಸ್ ವಂಡರ್‌ಫುಲ್ ಲಾಜಿಕ್‌ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ಅದು ಪ್ರೀಮಿಯಮ್ ಚಾರ್ಟಲ್ಲಿ ವಿತ್ ಯೂಸಿಂಗ್ ಇ.ಎಮ್.ಐಸ್. ಪ್ರೀವಿಯಸ್ಸಾಗಿ ಯಾಕಂದರೆ ಇ.ಎಮ್.ಐಸ್‌ನ ಯೂಸ್ ಮಾಡ್ತಿದ್ದಿಲ್ಲ. ಸ್ವಲ್ಪ ಲಾಜಿಕ್ ಮಿಸ್ ಆಗ್ತಿತ್ತು. ಇದು ಇದು ಇದನ್ನು ಏನಾಗುತ್ತೆ ನಾರ್ಮಲ್ಲಾಗಿ ಪ್ರೀವಿಯಸ್ಸಾಗಿ ಈ ಲಾಜಿಕ್ ಗೊತ್ತಿದೆ. ಅದನ್ನೇನಾಗುತ್ತೆ ಸ್ವಲ್ಪ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಗೊತ್ತಿಲ್ದಿರೋ ಕಾರಣ ಕರೆಕ್ಟಾಗಿ ಮ್ಯಾಚ್ ಆಗ್ತಿರೋ ಕಾರಣ ಏನಾಗುತ್ತೆ ಸ್ವಲ್ಪ ಅಕ್ಯುರಸಿ ಕಡಿಮೆ ಆಗ್ತಿತ್ತು. ಈಗೇನಾಗುತ್ತೆ ನಮ್ಮ ಡ್ರೀಮ್ ಝೋನ್ ಯೂಸ್ ಮಾಡಿಕೊಂಡು ಅದನ್ನು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್‌ನ ಯೂಸ್ ಮಾಡಿಕೊಂಡು ಯಾವ ಥರ ಇ.ಎಮ್.ಐನ ಯೂಸ್ ಮಾಡಿಕೊಂಡು ಒಳ್ಳೆ ಟ್ರೇಡನ್ನ ಪಂಚ್ ಮಾಡ್ಬೋದು. ಬಿಕಾಸ್ ಏನಾಗುತ್ತೆ ಕೆಲವೊಂದು ಕಡೆ ನೋಡಿ ಇಲ್ಲಿ ಬರುತ್ತಲ್ವ, ಕೆಲವೊಂದು ಟ್ರೇಡ್ ಮಿಸ್ ಆಗುತ್ತೆ. ಓಕೆ, ಬಟ್ ನಮಗೆ ಹೆವಿ ಕನ್ಫರ್ಮೇಷನ್ ಬರುತ್ತೆ. ನಿಮ್ಗೆ ಗೊತ್ತಿರೋದ ಕಾರಣ ಅಂತ ಯಾವಾಗ 20 ಇ.ಎಮ್.ಐ ಏನೋ ಕ್ರಾಸ್ ಓವರ್ ಆಗಿದೆ ಅಂದರೆ ಒಂದು ಟ್ರೆಂಡ್ ಚೇಂಜ್ ಆಗುತ್ತಂತ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಕಾರಣ ಅಂದರೆ 20 ಇ.ಎಮ್.ಐ ಮತ್ತು 9 ಇ.ಎಮ್.ಐ ಇಂಟ್ರೊಡ್ಯೂಸ್ ಮಾಡಿ ಒಂದು ಲಾಜಿಕ್‌ನ ಫೈಂಡ್ ಔಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಆಯಿತಾ. ವರ್ಕ್ ಆಗುತ್ತೆ. ಪ್ರೀವಿಯಸ್ಸಲ್ಲಿ ವರ್ಕ್ ಆಗ್ತಿತ್ತು, ಅದನ್ನು ಹೇಳ್ತಿದ್ದೀನಿ. ಪ್ರೀವಿಯಸ್ಸಲ್ಲಿ ನಾನು ಯೂಸ್ ಮಾಡ್ತಿದ್ದೆ ಲಾಜಿಕ್, ಬಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈಗ ಡ್ರೀಮ್ ಝೋನ್ ಇತ್ತಲ್ವ, ಅದು ಇರಲಿಲ್ಲ. ಈಗ ಏನಾದರೂ ಮ್ಯಾಚ್ ಮಾಡಿದೆ. ತುಂಬ ಜನ ಕೇಳ್ತಿದ್ರು, ಮೆಸೇಜ್ ಮಾಡಿದರು. ಇನ್ನೊಂದು ಲಾಜಿಕ್ ಯಾವ್ದಾನ ಹೇಳ್ಕೊಡಿ ಯಾಕಂದರೆ ಒಂದೇ ಝೋನ್ ಮಾತ್ರ ಕನ್ಫರ್ಮೇಷನ್ ಇಟ್ಕೊಂಡು ನಾವು ಟ್ರೇಡ್ ತೊಗೊಳಕ್ಕಾಗಲ್ಲ, ಸ್ವಲ್ಪ ಮಿಸ್ ಆಗ್ತಿದೆ ಅಂತ. ಅದರಿಂದ ಅವ್ರಿಗೋಸ್ಕರ ಹೇಳ್ತಿದ್ದೀನಿ, ಆಯಿತಾ. ಪ್ರೀಮಿಯಮ್ ಚಾರ್ಟಲ್ಲಿ ಇ.ಎಮ್.ಐಸ್‌ನ ಯೂಸ್ ಮಾಡಿಕೊಂಡು ಆ್ಯಂಡ್ ಯಾವ ಥರ ಟ್ರೇಡ್ ಮಾಡೋದನ್ನು ಈ ಒಂದು ಸೆಷನಲ್ಲಿ ಹೇಳ್ಕೊಡ್ತೀನಿ, ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಆಯಿತಾ. ಲೆಟ್ಸ್ ಕಮ್ ಟು ನೋಡಿ, ಇದು ಇವತ್ತಿನ ಮಾರ್ಕೆಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಮಾರ್ಕೆಟ್ ಏನಾಗುತ್ತೆ, ಇದು ಒನ್ ಡೇ ಝೋನು, ಆಯಿತಾ. ಒನ್ ಡೇ ಟೈಮ್ ಫ್ರೇಮ್ ಝೋನ್ ಇದು. ಝೋನ್ ಓಕೆ, ಒಂದು ನಿಮಿಷ ಝೋನ್ಸ್ ಮಾತ್ರ ಹಾಕ್ಕೊತೀನಿ ನನಗೆ ಓಕೆ. ಇದು ವೀಕ್ಲಿ ಇದು ವೀಕ್ಲಿ ಲೈನು. ನಾನು ವೀಕ್ಲಿ ಲೈನ್ ಯಾವ ಥರ ಹಾಕ್ಕೊಂಡಿದ್ದೀನಪ್ಪ ಅಂದ್ರೆ ನೋಡಿ ಇಲ್ಲಿ, ಆಯಿತಾ. ಒಂದು ನಿಮಿಷ ನೋಡಿ, ವೀಕ್ಲಿಗೆ ಹೋಗಿ ಲೈನ್ಸ್ ಝೋನ್ಸ್ ಇತ್ತಲ್ವ, ಅದನ್ನು ಲೈನ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವತ್ತಿನ ಟ್ರೇಡ್ ನೋಡಿ. ಇವತ್ತಿನ ಲಾಜಿಕ್ ನಂದು ಎಲ್ಲಿ ಲಾಸ್ ಆಯ್ತು ಅಂತ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ ಇವತ್ತಿನ ದಿನ, ಆಯಿತಾ. ಇದು ಒನ್ ಡೇ ಝೋನ್ ಆಗುತ್ತೆ, ಇದು 6 ಅವರ್ ಝೋನ್ ಆಗುತ್ತೆ. ಈ ಝೋನ್ಸಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಫಾರ್ಮೇಷನ್ ಆಗಿದೆ. ಬೆಳಗ್ಗೆ ಏನಾಯಿತು, ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆಗಿ ಏನಾಗುತ್ತೆ, ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿ ಏನಾಗುತ್ತೆ, ಮತ್ತೆ ರಿಟ್ರೇಸ್ಮೆಂಟ್ ನಾನು ಕಾಯ್ತಿದ್ದೆ, ಇಲ್ಲೇನೋ ಬರುತ್ತಾ ಅಂತ ಕಾಯ್ತಿದ್ದೆ, ಆಯಿತಾ. ಇಲ್ಲಿವರೆಗೂ ಬರುತ್ತಾ ಅಂತ ಕಾಯ್ತಿದ್ದೆ, ಬರಲಿಲ್ಲ. ಅದೇನೋ ಹಂಗೆ ಮೂಮೆಂಟ್ ಕೊಟ್ಟು ಇದು 6 ಅವರ್ಸ್ ಆಮೇಲೆ ಹಾಕ್ಕೊಂಡೆ. ನನಗೆ ವೀಕ್ಲಿ ಝೋನ್ಸ್ ಇದೆಯಲ್ವಾ, ಈಗ ಆಮೇಲೆ ಹಾಕ್ಕೊಂಡೆ. ಬಟ್ ಇಲ್ಲೂ ಕಾಯ್ತಿದ್ದೆ ನಾನು, ಆಯಿತಾ. ಇಲ್ಲೇನೋ ಬರುತ್ತೇನೋ ಅಂದ್ಕೊಂಡು, ಬಟ್ ಇಲ್ಲೇನಂದರೆ ನನಗೆ ಇಲ್ಲಿ ಟ್ರೇಡ್ಸ್ ತುಂಬ ಆಯಿತು ನೋಡಿ. ಇಲ್ಲಿ ತೊಗೊಳಕ್ಕೆ ಬಿಲ್ಲಿಂಜರ್ ಬ್ಯಾಂಡ್, ಅಪ್ಪರ್ ಬ್ಯಾಂಡ್ ಹತ್ರ ನಿಯರ್ ಬೈ ಇದೆ. ನಾನು ಮೊದಲೇ ಹೇಳಿರೋ ನನ್ನ ರೂಲ್ಸ್ ಪ್ರಕಾರ ಅಪ್ಪರ್ ಬ್ಯಾಂಡ್ ಇದೆ, ಸ್ವಲ್ಪ ಟ್ರೇಡ್ನ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ತೊಗೊಬೇಕಾಯ್ತು, ಬಟ್ ತುಂಬ ದೂರ ಆಗೋಯ್ತಿದು, ಆಯಿತಾ. ಇಲ್ಲಿಂದ ಝೋನಿಂದ ತುಂಬ ದೂರ ಆಯಿತು. ಈ ಟ್ರೇಡ್ ಅವಾಯ್ಡ್ ಆಯಿತು, ಆಯಿತಾ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದೆ, ಏನಾಯಿತಾ, ಇಲ್ಲಿ ಬಂದು ನನಗೆ ಇಲ್ಲೊಂದು ಕ್ಯಾಂಡಲ್ ಕನ್ಫರ್ಮೇಷನ್ ಆಯಿತಲ್ಲ, ಯಾಕಂದರೆ ಇಲ್ಲಿ ಮ್ಯಾಚ್ ಓಕೆ ಆಲ್ರೆಡಿ ರಿವರ್ಸಲ್ ಆಗ್ಬೋದು ಅಂತ ಒಂದು ತೊಗೊಂಡೆ ಇಲ್ಲಿ ಟ್ರೇಡು. ಇಲ್ಲಿ ಎಸ್ ಎಲ್ ಆಯ್ತಿದ್ದು, ಎಸ್ ಎಲ್ ಕೊಟ್ಟೆ. ನೆಕ್ಸ್ಟು ಇಲ್ಲಿ ವೆಯ್ಟ್ ಮಾಡ್ತಿದ್ದೆ, ಆಯಿತಾ. ಈ ಕ್ಯಾಂಡ್ಲು ಬಂದಾಗ ಒಂದು ಲಾಜಿಕೇ ಯೂಸ್ ಮಾಡಿದೆ, ಯಾಕಂದರೆ ಇಲ್ಲಿವರೆಗೂ ನಾನು ಯಾವ ಲಾಜಿಕ್ನ ಯೂಸ್ ಮಾಡಲಿಲ್ಲ, ಆಯಿತಾ. ನೆಕ್ಸ್ಟ್ ಏನಾಗುತ್ತೆ, ಈ ಥರ ಟ್ರೇಡ್ಸು ಯಾಕೆ ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಆಲ್ರೆಡಿ ಪ್ರೀವಿಯಸ್ ಯೂಸ್ ಮಾಡ್ತೀನಿ, ಆ ಲಾಜಿಕ್ನ ಆ್ಯಡ್ ಮಾಡಿಕೊಂಡೆ. ಆಗ ಏನಾಯ್ತು ಅಂದರೆ ಇಲ್ಲಿದೆ ಅಲ್ವಾ, ಆಯಿತಾ. ಇದು ರಿಟ್ರೇಸ್ಮೆಂಟ್ ಇಲ್ಲಿ ಬಂದು ಇಲ್ಲಾಯಿತು ನೋಡಿ, ಇಲ್ಲಾಯಿತು ರಿಟ್ರೇಸ್ಮೆಂಟ್ ಆಯಿತು. ಎಕ್ಸಾಕ್ಟ್ ಇಲ್ಲೂ ರಿಟ್ರೇಸ್ಮೆಂಟ್ ಆಗಿದೆ, ಇಲ್ಲೂ ರಿಟ್ರೇಸ್ಮೆಂಟ್ ಆಗಿದೆ, ಒಂದು ಝೋನ್ ಬ್ರೇಕ್ಔಟ್ ಆಗಿ ರಿಟ್ರೇಸ್ಟ್ ಆಗಿದೆ, ಇಲ್ಲಿ ಈ ಝೋನು ಆಗಿದೆ. ನಾನು ಇಲ್ಲಿ ಎಂಟ್ರಿ ತೊಗೊಂಡೆ ಇಲ್ಲಿ. ಇಲ್ಲಿ ಎಂಟ್ರಿ ಲಾಜಿಕ್ ಯಾವ ಥರ ಇದೆ ಅಂದರೆ, ಇಲ್ಲಿ ಇ.ಎಮ್.ಐ ಬಂದಾಗ ಇ.ಎಮ್.ಐನ ಇತ್ತು ಇಲ್ಲಿ. ನಮ್ಮ ಪ್ರೀಮಿಯಮ್ ಚಾರ್ಟಲ್ಲಿ ಬರ್ತೀನಿ. ಇಲ್ಲಿ ತೊಗೊಂಬಿಟ್ಟೆ, ಇಲ್ಲಿ ತೊಗೊಂಬಿಟ್ಟೆ, ಪಂಚ್ ಮಾಡಿಬಿಟ್ಟೆ, ಆಯಿತಾ. ಇಲ್ಲಿ ಪಂಚ್ ಮಾಡಿ ನಾನು ನಿಯರ್ ಬೈ 20 ರೂಪೀಸ್ ಏನೋ ಎಸ್ ಎಲ್ ಇಟ್ಟಿದೆ, ಆಯಿತಾ. 20 ರೂಪೀಸ್ ಎಸ್ ಎಲ್ ಇಟ್ಟಿದೆ. ಇದೇನಾಗುತ್ತೆ, ಸ್ವಲ್ಪ ಒಂದು ನಿಮಿಷ ಓಕೆ. 11:20 ಅಲ್ವಾ, 11:20 ಕ್ಯಾಂಡಲು, 11:20 ಇಲ್ಲಿ ಅದು ಅಂದ್ಕೊಂಡಿದ್ದು ಇಲ್ಲಿ, ಆಯಿತಾ. ಇಲ್ಲಿ ಪಂಚ್ ಮಾಡ್ಬಿಟ್ಟೆ, ಆಯ್ತಲ್ಲ. ಇಲ್ಲಿ ಬಂದು ಏನಾಗುತ್ತೆ, ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು, ವೆಯ್ಟ್ ಮಾಡಲಿಲ್ಲ, ಇಲ್ಲಿ ಪಂಚ್ ಮಾಡಿಬಿಟ್ಟೆ. ಮತ್ತು ಇದು ಕೆಳಗಡೆ ಬಂದು ಮೇಲೆ ಹೋಯಿತು, ಆಯಿತಾ. ಎಕ್ಸಿಟ್ ಆಗ್ಬಿಟ್ಟೆ, ಯಾಕಂದರೆ ಮತ್ತೆ ಇದಾಗ್ಬೋದು ಅಂತ ಎಕ್ಸಿಟ್ ಆಗ್ಬಿಟ್ಟೆ. ಅದು ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಇಲ್ಲಿ ಏನಾಗುತ್ತೆ, ಲಾಜಿಕ್ ಯಾವ ಥರ ಅಪ್ಪ ಅಂದರೆ, ಇಲ್ಲಿ ನೋಡಿ, ಅಲ್ಲಿ ಒಂದು ಸಖತ್ತಾಗಿರೋ ಲಾಜಿಕ್ ಅಂದ್ಕೊಂಡು, ಬ್ಯೂಟಿಫುಲ್ ಲಾಜಿಕ್ ಇದು. ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಬಂತು ಮಾರ್ಕೆಟ್, ಇಲ್ಲಿ ಮತ್ತೆ ಒಂದು ಸೈಡ್ ಟಚ್ ಆಯಿತು, ಟಚ್ ಆಯಿತು. ಇಲ್ಲಿ ನನ್ನ ಕನ್ಫರ್ಮೇಷನ್ ಆಗುತ್ತೆ, ರಿವರ್ಸಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಆಲ್ರೆಡಿ ಝೋನ್ ಇದೆ ಇಲ್ಲಿ,
ರೀಟೆಸ್ಟ್ ಆಗ್ತಿದೆ. ನಾನು ಇಲ್ಲಿ ಏನಾಗುತ್ತೆ ಪುಟ್ ಸೈಡ್ ಹೋಗೋಕ್ಕಾಗಲ್ಲ, ಕಾಲ್ ಸೈಡ್ ಹೋಗಬೇಕಾಗತ್ತೆ ರೀಟೆಸ್ಟ್ ತೊಗೊಂಡಾಗ. ಸೊ ರೀಟೆಸ್ಟ್ ತೊಗೊಂಡಾಗ ನಾನು ಅಲ್ಲಿ ಕನ್ಫರ್ಮೇಷನ್ ತೊಗೊಂಡು ಇಲ್ಲಿ ಕಾಲ್ ಸೈಡ್ ಹೋಗ್ಬೋದಾ ಅಂತ ಕನ್ಫರ್ಮೇಷನ್ ಯಾವ ಥರ ತೊಗೊಂಡೆ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂದರೆ ನನಗೆ. ಸೊ ನೀವು ಟ್ರೇಡ್ ನಾವು ನೋಡಿ ಬ್ಯಾಕ್ ಟೆಸ್ಟ್ ಮಾಡಿ ಸೂಪರಾಗಿದೆ ಇದು. ಇಲ್ಲಿ ನಾನು ನೋಡಿ ಇಲ್ಲಿ ತೊಗೊಂಡೆ ಬಿಡಿ. ಇಲ್ಲಿ ಯಾಕಂದರೆ ನನಗೆ ಇಲ್ಲಿ ಪುಲ್ಲಿಂಗ್ ಜಪ್ ನೋಡಿ, ಇದು ಪುಟ್ ಸೈಡ್ ಕಾಲ್ ಸೈಡು, ಇದು ಪುಟ್ ಸೈಡು ಪ್ರೀಮಿಯಮ್ ಸೇಮ್ ಇರೋದು ತೊಗೊಬೇಕು. ಬಟ್ ಒಂದು ವೇರಿಯೇಷನ್ ಇದೆ, ಓಕೆ. ಸೊ ನಾನು ನನಗೆ ಇಲ್ಲಿ ಕಾಲ್ ಸೈಡ್ ಹೋಗ್ಬೇಕಂದ್ರೆ ನಾನು ಇಲ್ಲಿ ನೋಡಬೇಕು. ಇದು 20 EMA 9 ಸಾರಿ 15 EMA 9 EMA ಇದು ಆಯಿತಾ. ಇದು 15 EMA 9 EMA. ಸೊ ಇಲ್ಲಿ 15 EMA ರಿಜೆಕ್ಷನ್ ಬಂದಿದೆ, ನನಗೊಂದು ಕನ್ಫರ್ಮೇಷನ್ ಇದು. ಸೊ ಇಲ್ಲಿ 15 EMA ರಿಜೆಕ್ಷನ್ ಬಂದರೆ ಮಾರ್ಕೆಟ್ ಇನ್ನೂ ಕೆಳಗಡೆ ಬರುತ್ತಂತ ಅರ್ಥ, ಪುಟ್ ಸೈಡ್ ಇನ್ನೂ ಮೇಲೆ ಹೋಗಲ್ಲ ಅಂತ. ಅಲ್ಲಿ ನೋಡಿ ಇಲ್ಲಿ ಬಂತು ರಿಜೆಕ್ಷನ್ ತಗೊಂತು ಆಯಿತಾ. ರಿಜೆಕ್ಷನ್ ತಗೊಂಡು ನೋಡಿ ಇಲ್ಲಿ ನೀವು ಎಂಟ್ರಿ ತೊಗೊಂಡಿದ್ದಾರೆ 104ಕ್ಕೆ. ಬಟ್ ಇಲ್ಲಿ ಝೋನ್ ಲಾಜಿಕ್ ಇದೆ, ಯಾಕಂದರೆ ಇಲ್ಲಿ ಝೋನ್ ಬಿಟ್ಟು ನಾನು ತೊಗೊತಿಲ್ಲ, ಝೋನ್ ಇದೆ, ಇಲ್ಲಿ ಝೋನ್ ರಿಟೆಸ್ಟ್ ಆಗಿದೆ. ಬಟ್ ನಾನು ಇಲ್ಲಿ ಕನ್ಫರ್ಮೇಷನ್ಗೆ ನಾನು ಏನಾಗ್ತೀನಿ ಅಂದರೆ, ಕನ್ಫರ್ಮೇಷನ್ಗೆ ಪುಟ್ ಸೈಡಲ್ಲಿ ನಾನು 20 EMA ರಿಜೆಕ್ಷನ್ ಆಗ್ತಿದೆಯಾ ಅಂತ ನೋಡಬೇಕು. ಸಾರಿ 15 EMA, ಇದು 15 EMA ತೋರಿಸ್ಬಿಡ್ತೀನಿ, ಅದನ್ನು 15 EMA, ಇದು 9 EMA. ಓಕೆ, ಇಲ್ಲಿ 15 EMA ರಿಜೆಕ್ಷನ್ ಆಗ್ತಿದೆ ಅಂತ ನೋಡಬೇಕು. 15 EMA ರಿಜೆಕ್ಷನ್ ಆಗ್ತಿದೆ, ಇಲ್ಲಿ ಆಲ್ರೆಡಿ ಇಲ್ಲಿ ಸಪೋರ್ಟ್ ತೊಗೊತಿದೆ, ಎರಡೂ ಮ್ಯಾಚ್ ಆಗ್ತಿದೆ ಅಂದರೆ ನಿಮ್ಮ ಆರಾಮಾಗಿ ತೊಗೊಂಡು ಒಂದು ಕ್ಲಾರಿಟಿ, ಒಂದು ಓಪಿಂದ ಹೋಗ್ಬೋದಾಗತ್ತೆ, ಒಂದು ಅಕ್ಯುರಸಿ ಜಾಸ್ತಿ ತೊಗೊಂಡು ಹೋಗ್ಬೋದಾಗತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಿಕಾಸ್ ಕಾನ್ಫಿಡೆನ್ಸ್ ಯಾಕಪ್ಪ ಬರುತ್ತಂದರೆ, ಇಲ್ಲಿ 20 EMA ಮೇಲೇನೇ ಇದೆ, ಇಲ್ಲಿ 20 EMA ಕೆಳಗಡೆ ಬರುತ್ತೆ. ಯಾವಾಗ ನಮ್ಗೆ 15 EMA ಕೆಳಗಡೆ ಬರುತ್ತೋ, ಆ 20 EMA ಅನ್ಕೊಳ್ಳಿ, 15 EMA ಕೆಳಗಡೆ ಬರುತ್ತೋ ಮಾರ್ಕೆಟಿನ ಕೆಳಗಡೆ ಬರುತ್ತೆ ಅಂತ ಅರ್ಥ. ಇಲ್ಲೂ ಅಷ್ಟು 20 EMA ಮೇಲೆ ಇದೆ, ಮೇಲೆ ಎತ್ಕೊಂಡು ಹೋಗ್ತಾರಂತ. ಇಲ್ಲಿ ಬಿಗ್ ಬೇರ್ ಫಾರ್ಮೇಷನ್ ಆಯಿತು. ಸೊ ಇದೊಂದು ಟ್ರೇಡ್ ಇದು ಆಯಿತಾ. ಸೊ ನೋಡಿ ಎಕ್ಸಾಕ್ಟ್ ಟಾರ್ಗೆಟ್ ಇಟ್ ಆಯ್ತು ಇದು ಆಯಿತಾ. ಬಿಕಾಸ್ ನಾನು ಇಲ್ಲಿ ಝೋನ್ ಲಾಜಿಕ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಪ್ರೀಮಿಯಮ್ ಚಾರ್ಟಲ್ಲಿ ಇಲ್ಲಿ ರಿಜೆಕ್ಷನ್ ಆಗಿದೆಯಾ ಇಲ್ಲ ಅಂತ ನೋಡ್ಕೊತೀನಿ. ರಿಜೆಕ್ಷನ್ ಆಗಿ ಬೇರೆಲ್ಲೂ ತೊಗೊಳಕ್ಕೆ ಹೋಗ್ಬೇಡಿ ನೋಡಿ, ಇಲ್ಲೂ ಅಷ್ಟೇ ಆಯಿತಾ. ಸ್ಕ್ಯಾಲ್ಪಿಂಗ್ ಥರ ಇಲ್ಲೂ ತೊಗೊಂಡು ಇಲ್ಲಿ ತೊಗೊಂಡಿದ್ರೆ ಇಲ್ಲಿ ಎಷ್ಟಲ್ಲಿ ನೋಡಿ, ಇಲ್ಲಿ ಈ ಟ್ರೇಡ್ ಇದು ಆಯಿತಾ, ಈ ಟ್ರೇಡ್ ಇದು ನೋಡಿ ರಿಜೆಕ್ಷನ್ ಆಯಿತಾ 11:12:55 ನೋಡಿ, ಇದು 118 ಓಕೆ, 8 ರೂಪಾಯಿ ಕೊಟ್ಟಿದೆ ಆಯಿತಾ. $8 ಕೊಟ್ಟಿದೆ. ಸೊ ಇಲ್ಲಿ ಯಾಕಿಲ್ಲಪ್ಪ ಅಂದರೆ, ನೋಡಿ ಅನ್ಕೊಬೋದು, ಸರ್ ನೀವು ಇಲ್ಲಿ ರಿಜೆಕ್ಷನ್ ಆಯಿತು ತೊಗೊಂಬಿಟ್ಟಿದ್ರಾ, ಮತ್ತು ಇಲ್ಲಿ ರಿಜೆಕ್ಷನ್ ಆಗ EMA ಆಗ್ತಿದೆಯಲ್ವ, ಯಾಕೆ ತೊಗೊಂಡಿಲ್ಲ, EMA ರಿಜೆಕ್ಷನ್ ಆಗ್ತಿದೆ ಯಾಕೆ ತೊಗೊಂಡಿಲ್ಲ, ಈ ಟ್ರೇಡ್ ತೊಗೊಂಡಿಲ್ಲ, ಈ ಟ್ರೇಡ್ ಓಕೆ. ಈ ಟ್ರೇಡ್ ಯಾಕಿಲ್ಲ ಅಂದರೆ ನೋಡಿ 12:55 ನನ್ನ ಝೋನ್ ಏನೆಲ್ಲ ಇದೆಯಾ, ಇಲ್ಲಿ ಇದೆಯಾ, ಝೋನ್ ಇಲ್ಲ ಇಲ್ಲಿ. ನನಗೆ ಝೋನ ರೀಟೆಸ್ಟ್ ಮಾಡಬೇಕು, ಝೋನ್ ಹತ್ರ ಇರಬೇಕು, ನನಗೆ ರೀಟೆಸ್ಟ್ ಆಗ್ತಾ ಇರಬೇಕು, ಪಂಚ್ ಆಗ್ತಾ ಇರಬೇಕು ಝೋನ್. ಯಾವುದೊಂದು 6 hours ಇಲ್ಲ 4 ಯಾವುದೋ ಒಂದು ಝೋನಲ್ಲಿ ರಿಜೆಕ್ಷನ್ ಬರಬೇಕಲ್ಲಿ, ಇಲ್ಲ ಸಪೋರ್ಟ್ ತೊಗೊಳ್ಬೇಕು, ಆ ಥರ ನೋಡಬೇಕು. ಎಲ್ಲ ಕಡೆ ಅದನ್ನು ಮಾಡೋಕ್ಕೆ ಹೋಗೋದಲ್ಲ ಆಯಿತಾ. ಇದೊಂದು ಟ್ರೇಡ್ ಆಯಿತಾ ಇಲ್ಲಿ ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟ್ರೇಡ್ ಹೇಳ್ತೀನಿ. ನೆಕ್ಸ್ಟ್ ಆಯ್ತಲ್ವಾ, ನೆಕ್ಸ್ಟು ಯಾವ ಟ್ರೇಡ್ ಇತ್ತಂದರೆ, ಇಲ್ಲಿ ಮತ್ತೆ ಬಂತು, ಇಲ್ಲಿ ನೋಡಿ ಇದೊಂಚೂರು ಇದಾಗಿದೆ, ಇದು ಯಾಕಂತ ಗೊತ್ತಾಗ್ತಿಲ್ಲ, ಬಟ್ ಒಂಚೂರು ಇದಾಗಿದೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ನೋಡಬೇಕು ಆಯಿತಾ. ಇಲ್ಲಿ ಝೋನ್ ಹತ್ತೇನೋ, ಇಲ್ಲಿ 1 ಟೈಮ್ ನಿಯರ್ ಬೈ ಬಂದು ರಿಜೆಕ್ಷನ್ ಆಯಿತು, 2 ಟೈಮ್ ಆಯಿತು, ಅದು 3rd ಟೈಮ್ ಝೋನ್ ಟಚ್ ಆಗಿ ಬಂದಿದೆ, ಝೋನ್ ಟಚ್ ಆಗೂ ಬಂದಿದೆ ಆಯಿತಾ. 13:40 ಕ್ಯಾಂಡ್ಲು ಝೋನ್ ಟಚ್ ಆಗೂ ಬಂದಿದೆ, ಇಲ್ಲಿ ನೋಡಬೇಕು. ಓಕೆ, ಅದು 15 EMA ಕೆಳಗಡೆನೇ ಕ್ಲೋಸ್ ಆಗಿದೆ ಆಯಿತಾ. ಇಲ್ಲಿ ನೋಡಿ 15 EMA ಮೇಲೆ ಕ್ಲೋಸ್ ಆಗಿದೆ, ಇದು ಎಕ್ಸಾಕ್ಟ್ ಟ್ರೇಡು. ಸೊ ಇಲ್ಲಿ ಪಂಚ್ ಮಾಡ್ಬೋದು, ನಾವು ಆರ್ಡರ್ನ ಪಂಚ್ ಮಾಡ್ಬೋದು ಇಲ್ಲಿ ಆಯಿತಾ. 80 ಇಡ್ಬೋದು ಆಯಿತಾ, 80 70 ಆಯಿತಾ. ಇಷ್ಟೇ ಲಾಜಿಕ್, ಸಿಂಪಲ್ ಆಗಿದೆ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ವಿತ್ ಝೋನ್ ಯೂಸ್ ಮಾಡ್ತಿದ್ದೀನಿ. ಇಲ್ಲೂ ಅಷ್ಟೇ, ನಾನು ಝೋನ್ ಬಿಟ್ಟು ನಾನು ಯಾವುದನ್ನು ಬೇರೆ ಕಡೆ ಹೋಗೋದೇ ಇಲ್ಲ, ಬೇರೆ ಲಾಜಿಕ್ ಯೂಸ್ ಮಾಡಲ್ಲ. ಜಸ್ಟು ಕೆಲವೊಬ್ರು ಜನ ಕೇಳ್ತಿದ್ದಾರೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಝೋನು ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಇಲ್ಲಿ ತೊಗೊಂಡೆ, ಇವಾಗ ನಾನೇ ಅಂದ್ಕೊಂಡು ನನಗೆ ಸ್ವಲ್ಪ, ಯಾಕಂದರೆ ಇಲ್ಲಿಂದ ಇಷ್ಟು ಬಂದಿದೆಯಲ್ಲ ಕೆಳಗಡೆ ಬರ್ಬೋದಂತ ಒಂದು ಕನ್ಫರ್ಮೇಷನ್ ಇಲ್ಲ, ಇಲ್ಲಿ ತೊಗೊಂಡೆ ಆಯಿತಾ. ಇಲ್ಲಿ ತೊಗೊಂಡಾಗ ಮತ್ತೆ ರಿವರ್ಸಲ್ ಆಯಿತು. ಸೊ ಈ ಥರ ಆಗಬಾರ್ದು ಅಂದ್ಬಿಟ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆಯಿತಾ. ಈ ಲಾಜಿಕ್ ಹೇಳಿದ್ದೀನಿ.
ಈ ಲಾಜಿಕ್ ಏನಂದರೆ ನೋಡಿ, ನನಗೆ ಇಲ್ಲಿ ಬಂತಲ್ವಾ, ಇಲ್ಲಿ ಬಂದಾಗ ನಾನು 20 ಎಮ್ ಎಮ್ ಮೇಲೆ ಇದೆ, ನನಗೊಂದು ಹೆವಿ ಕಾನ್ಫಿಡೆನ್ಸ್. ನನಗೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಬರುತ್ತೆ 20 ಇಲ್ಲ 15 ಎಮ್ ಎಮ್ ಮೇಲೆ ಇದೆ, ಅದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಒಂದಿದೆ. ಇದು ಕೆಳಗಡೆ ಇದ್ದಾಗ ಏನಾಗುತ್ತೆ, ರಿಜೆಕ್ಷನ್ ಆಗುತ್ತೆ, ಒಂದು ಇದಿದೆ, ಓಪಲ್ಲ, ಎಲ್ಲರೂ ಅದನ್ನೇ ಮಾಡ್ತಾರೆ. ಇಲ್ಲಿ ಹೋದರೆ ಆಲ್ಮೋಸ್ಟ್ ರಿಜೆಕ್ಷನ್ ಆಗುತ್ತೆ, ಎಲ್ಲೂ ರಿಜೆಕ್ಷನ್ ಆಗುತ್ತೆ. ನೋಡಿ, ಇಲ್ಲಿ ರಿಜೆಕ್ಷನ್ ಆದಾಗ ಇಲ್ಲಿ ಸಪೋರ್ಟ್ ತೊಗೊಂಡು ಆರಾಮಾಗಿ ಟ್ರೇಡು ವಿತ್ ಝೋನು, ಆಯಿತಾ. ಇದು ಝೋನು, ಇಷ್ಟೇ ಲಾಜಿಕ್ಕು, ಆಯಿತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಬಂತು ಸೆಕೆಂಡ್ ಟೈಮನ್ನು ಏನು ಮಾಡ್ತೀರಾ, ಸ್ವಲ್ಪ ಏನು ಹೋಪ್ ಕಳ್ಕೊಂಡ್ಬಿಡ್ತೀರಾ. ಇಲ್ಲಿ ಬಂದು ನಿಜವಾದ ಝೋನ್ ಹತ್ರ ಬಂದಿದ ತಕ್ಷಣ ಎಂಟ್ರಿ ತೊಗೊಂಡ್ಬಿಡ್ತೀರಾ, ಆಯಿತಾ. 14ಕ್ಕೆ ತೊಗೊಬಾರ್ದು. ಸೊ ವೆಯ್ಟ್ ಮಾಡಬೇಕು 14ಕ್ಕೆ ಎಲ್ಲಿದೆ, ಆಯಿತಾ. 14ಕ್ಕೆ ಕಾಲ್ ಸೈಡ್ ತೊಗೊಬೋದು. 14ಕ್ಕೆ ನೋಡಿ, 14ಕ್ಕೆ ಇಲ್ಲಿದೆ. ನಂಗೆ ಟ್ರೇಡ್ ಇಲ್ಲ, ನನಗೆ ಇದು ಕೆಳಗಡೆ ಕ್ಲೋಸ್ ಆಗಬೇಕು, ಆಯಿತಾ. ಕೆಳಗಡೆ ಕ್ಲೋಸ್ ಆಗಬೇಕು. ಎಲ್ಲಿ ಕ್ಲೋಸ್ ಆಗಿದೆ, ಕ್ಲೋಸ್ ಆಗಿಲ್ಲ. ಸೊ 14ಕ್ಕೆ ಇಲ್ಲಿದೆ. ಸೊ ನಾನು ಇಲ್ಲಿ ತೊಗೊಂಡು 97ಕ್ಕೆ ತೊಗೊಂಡು, ಆಯಿತಾ, ಇಲ್ಲಿಗೆ ಎಸ್ ಎಲ್ ಕೊಡೋ ಬದಲು ನಾನು ಇದರಲ್ಲಿ ಈ ಲಾಜಿಕ್ನ ಯೂಸ್ ಮಾಡಿ ಪ್ರಾಫಿಟ್ ಮಾಡ್ಬೋದಾಗತ್ತೆ. ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಲಾಜಿಕ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ, ಇವತ್ತೊಂದು ದಿನದಿಂದ ಹೇಳ್ತಿಲ್ಲ, ಪ್ರೀವಿಯಸ್ ಡೇಸು ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, ಆಲ್ರೆಡಿ ಮಾಡಿದ್ದೀನಿ. ನಿಮ್ಗೆ ಇನ್ನೊಂದು ತೋರಿಸ್ಬಿಡ್ತೀನಿ ಅದನ್ನು, ಯಾಕೆ ಡೌಟ್ ಅಂದರೆ ಡೌಟ್ ಬೀಳ್ತೀರ ಅಂತ ಇನ್ನೊಂದು ತೋರಿಸ್ಬಿಡ್ತೀನಿ, ಆಯಿತಾ. ಇದು ನೋಡಿ, ಇದು ಮೊನ್ನೆದಲ್ವಾ. ಸೊ ಇದು ಮಾರ್ಕೆಟ್ ಇಲ್ಲಿಂದ ಹೋಯ್ತು, ಮತ್ತು ಇಲ್ಲಿ ಸಪೋರ್ಟ್ ತೊಗೊಂತು, ಬೇಡ ನನಗೆ ಇಲ್ಲಿ ಸಪೋರ್ಟ್ ತೊಗೊಂತು. ಇಲ್ಲಿ ಸಪೋರ್ಟ್ ತೊಗೊಂಡಾಗ 11.5 ನೋಡೋಣ. ಯಾಕಂದರೆ ನಾನು ಪ್ರೀವಿಯಸ್ ಹೇಳಿದ ಬುಲ್ಲಿಂಗ್ ಲೋವರ್ ಬ್ಯಾಂಡ್ ಹತ್ರ ಇರಬೇಕಂತ ನೋಡೋಣ. ಈ ಟ್ರೇಡ್ ಸಿಗುತ್ತೆ 11.5ಕ್ಕೆ ಅಲ್ಲಿ ರಿಜೆಕ್ಷನ್ ಆಗ್ತಿದೆ, ನೋಡೋಣ. ನೋಡಿದ್ರೆ ಇದ್ದರೆ ತಗೋಣ. 11.5 10.5 ನನಗೆ ಇಲ್ಲಿ 9 EM ರಿಜೆಕ್ಷನ್ ಬರ್ತಿದೆ. ಸೊ 9 EM ರಿಜೆಕ್ಷನ್ ಬಂದು ಕನ್ಸಿಡರ್ ಮಾಡೋಂಗೇ ಇಲ್ಲ, 9 EM ಕನ್ಸಿಡರ್ ಮಾಡೋಂಗೇ ಇಲ್ಲ. ಇದು ರಿಜೆಕ್ಷನು ಓನ್ಲಿ 15 EM ರಿಜೆಕ್ಷನ್. ನೋಡಿ ಇಲ್ಲಿ ನೋಡಿ, ನೆಕ್ಸ್ಟು, ಆಯಿತಾ. ಝೋನ್ ಹತ್ರ ಬಂತು, ಇಲ್ಲಿ ಬಂತು ನೋಡಿ, ಇಲ್ಲಿ ಬಂತು, ಇಲ್ಲಿ ಟಚ್ ಆಯಿತು. ಇದನ್ನು ನೋಡೋಣ, ಒಂದು ಲಾಜಿಕ್ ನೋಡೋಣ, ಇಲ್ಲ ಇದು ರಿಜೆಕ್ಷನ್ ಬರ್ತಿದೆಯಾ ಅಂತ, ಆಯಿತಾ. ನೋಡಿ, ಇದು ಆಯಿತಾ. ಸೊ ನನಗೆ ಹತ್ರ ಬಂತು, ಅಲ್ಲೊಂದು 32-35 ಈ ಕ್ಯಾಂಡ್ಲು ಇಲ್ಲಿ ತೊಗೊಂಡಿದ್ರೆ ಇಲ್ಲಿ ಟಾರ್ಗೆಟ್ ಅಷ್ಟೇ. ಸೊ ಟಾರ್ಗೆಟ್ ಎಲ್ಲಪ್ಪ ಅಂದರೆ ನೆಕ್ಸ್ಟ್ ಝೋನ್ ಟೆಚ್ಚು, ಈ ಝೋನ್ ಟಚ್ ಆಗಿದ ತಕ್ಷಣ ಎಕ್ಸಿಟು, ಆಯಿತಾ. ನೆಕ್ಸ್ಟ್ ನಂಗೆ ಸಡನ್ನಾಗಿ ತೊಗೊಳಕ್ಕೆ ಇದು ಕನ್ಫ್ಯೂಷನ್ ನನಗೆ, ಯಾಕಂದರೆ ಸಡನ್ನಾಗಿ ನಾನು ರಿವರ್ಸಲ್ಲಿ ತೊಗೊಂಡ್ಬಿಟ್ರೆ ನನಗೂ ಭಯ. ಸೊ ಈ ಭಯ ಏನಕ್ಕಾಗುತ್ತೆ ಅಂದರೆ ಭಯ ಆಗುತ್ತೆ. ಸೊ ಅದಕ್ಕೆ ಏನು ಮಾಡೋದು ನೋಡಿ, ನೆಕ್ಸ್ಟ್ EMA ನೋಡೋಣ. EMA ಇಲ್ಲೂ ಮ್ಯಾಚ್ ಆಗುತ್ತೆ. ಇಲ್ಲಿ ನಾನು ಕಾಲ್ ತೊಗೊಬೇಕಂದ್ರೆ ಇಲ್ಲಿ ಸಿ ಕಡೆ ರಿಜೆಕ್ಷನ್ ಬರಬೇಕು, ವೆಯ್ಟ್ ಮಾಡಬೇಕು ಝೋನ್ ಹತ್ರ. ಸಿ ಕಡೆ ರಿಜೆಕ್ಷನ್ ಬಂತಾ, ನೋಡಿ ಇಲ್ಲಿ ಬಂತು ಸಿ ಕಡೆ ರಿಜೆಕ್ಷನ್ 12.50ಕ್ಕೆ. 12.50 ಅಂದರೆ 12.50 ನೋಡಿ, ಇಲ್ಲೇ ಇದೆ ಝೋನ್ ಹತ್ರನೇ 12.50ಕ್ಕೆ. ಓಕೆ 12.50ಕ್ಕೆ ನೋಡಿ, 12.50 ನೋಡಿ, ಇದು 12.50 ಆರಾಮಾಗಿ ಪಂಚ್ ಮಾಡ್ಬೋದು. 12.50 ನೋಡಿ, ಇದು ಒಂದು ಇಲ್ದಿರೋ ಒಂದು ಪಂಚ್ ಆರಾಮಾಗಿ ಮಾಡ್ಬೋದು. ಸೊ ಈ ಥರ ಅನಲೈಸ್ ಮಾಡಿ ತುಂಬ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ. ಬಟ್ ಈ ಝೋನ್ ಯೂಸ್ ಮಾಡಬೇಕಂತ ಆಲ್ರೆಡಿ ಇದ್ದೀನಿ, ಎಲ್ಲ ಕಡೆ ಮ್ಯಾಚ್ ಆಗಲ್ಲ. ಯಾಕಂದರೆ ಪ್ರೀವಿಯಸ್ ಆಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಯಾಕಂದರೆ ಎಲ್ಲಂದರೆ ಅಲ್ಲಿ ನೋಡಿ, ಇಲ್ಲಿ ರಿಜೆಕ್ಷನ್ ಆಯಿತಾ, ಇಲ್ಲಿ ರಿಜೆಕ್ಷನ್ ಆಯಿತು, ಎಲ್ಲಿ ಎರಾಬಿರಿ ತೊಗೊಂಡ್ಬಿಡ್ತಿದ್ದೆ. ಸೊ ಈ ರಿಜೆಕ್ಷನ್ ತೊಗೊಂಡಾಗ ಬರುತ್ತೆ, ಬಟ್ ಕೆಲವೊಂದು ಜಾಗದಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಸೊ ಅದೇ ನನಗೆ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ ಹತ್ರ ನಾನು ಆ್ಯಕ್ಟ್ ಆಗಿದೆ ಅಂದರೆ, ಇದು ರಿಜೆಕ್ಷನ್ ಈ ಕಡೆ ಸಪೋರ್ಟ್ ತಗೊಂಡಿದೆ ಅಂದರೆ ಒಳ್ಳೆ ಟ್ರೇಡು, ಅಥವಾ ಒಂದು 100% ಕಾನ್ಫಿಡೆನ್ಸಾಗಿ ನೀವು ತೊಗೊಬೋದು. ನನಗೆ ನೋಡಿ, ಯಾಕಂದರೆ ಯಾಕೆ ನಾನು ಇದು ಹೇಳಿ ಮಾಡ್ತೇನೆ, ನನಗೆ ಇಲ್ಲಿ 50% ಟ್ರೇಡ್, ಇಲ್ಲಿ 25% ನನಗೆ ಅಕ್ಯುರೇಸಿ ಇರುತ್ತೆ ಇಲ್ಲಿ, ಆಯಿತಾ. 25, ಬಟ್ ಯಾಕಂದ್ರೆ ಒಂಥರ ಭಯ, ಮತ್ತೆ ಇಲ್ಲಿ ರಿವರ್ಸಲ್ ಆಗುತ್ತಾ, ಇಲ್ಲಿ ರಿಜೆಕ್ಷನ್ ತೊಗೊತಾವ. ಬಟ್ ನನಗೆ ಇಲ್ಲಿ 100% ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲಿ ರಿಜೆಕ್ಷನ್ ಆಯಿತು, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗಲೇಬೇಕು. ನೋಡಿ ಯಾವ ಥರ ಮೂಮೆಂಟ್ ಕೊಟ್ಟಿದೆ. ಇದು ಕ್ರಾಸ್ ಓವರ್ ಆಗಿದೆ, ಸ್ವಲ್ಪ ಹೋಲ್ಡನ್ನು ಮಾಡ್ಬಿಟ್ಟು ಟ್ರೇಡು. ಬಟ್ ನಾನು ಇಲ್ಲೂ ಹೋಲ್ಡ್ ಮಾಡೋಕ್ಕಾಗಲ್ಲ, ಇಲ್ಲಿ ತೊಗೊಂಡು ಭಯ ನನಗೆ ಯಾವಾಗ ರಿವರ್ಸಲ್ ಆಗುತ್ತೋ ಅಂತ, ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ, ಆಯಿತಾ. ಇಲ್ಲಿ ರಿಜೆಕ್ಷನು, ಇಲ್ಲಿ ಸಪೋರ್ಟು. ಕ್ರಾಸ್ ಓವರ್ಗಿಂತ ಇದು ತುಂಬ ಚೆನ್ನಾಗಿದೆ, ನಾನು ಕ್ರಾಸ್ ಓವರ್ ಹೇಳ್ತಿಲ್ಲ. ಬಟ್ ಇಲ್ಲಿ ರಿಜೆಕ್ಷನು, ಇಲ್ಲಿ ಸಪೋರ್ಟು ವಿತ್ ಝೋನ್ ಲಾಜಿಕ್ಕು. ಇದನ್ನು ನೀವು ಅನಲೈಸ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ತುಂಬ ದಿನ ಬ್ಯಾಕ್ ಟೆಸ್ಟ್ ಮಾಡಿ, ಇವತ್ತೆಲ್ಲ ಕುತ್ಕೊಂಡು ಮತ್ತು ಒಂದು ವಾರ ಬ್ಯಾಕ್ ಟೆಸ್ಟ್ ಮಾಡಿ, ರಿಸಲ್ಟ್ ಯಾವ ಥರ ಇದೆ ಅಂತ ನೀವೇ ನನಗೆ ಹೇಳ್ತೀರಾ, ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ಅನಾಲಿಸಿಸ್ ಆಗುತ್ತೆ ಕಂಪ್ಲೀಟಾಗಿ. ತುಂಬ ಮಾರ್ಕೆಟು ಟ್ರಿಕ್ಕಿ ಅಂತಕ್ಕಿಂತ, ಬಟ್ ಇಲ್ಲೊಂದು ಲಾಸ್ ಆಯಿತು, ಬಟ್ ಇಲ್ಲಿ ಪ್ರಾಫಿಟ್ಟು. ಅವರಲ್ಲಿ ಕಾಸ್ಟಲ್ಲಿ ಎಕ್ಸಿಟ್ ಆಗಿದೆ,
ಆಯಿತಾ ಇವತ್ತಿನ ಟ್ರೇಡಲ್ಲಿ. ಬಟ್ ಲಾಜಿಕ್ ಚೆನ್ನಾಗಿದೆ ಆಯಿತಾ, ಲಾಜಿಕ್ ತುಂಬ ಚೆನ್ನಾಗಿದೆ. ಜಸ್ಟ್ ಎಲ್ಲರೂ ಟ್ರೈ ಮಾಡಿ. ಸೊ ನಾನು ಪ್ರತಿ ಸಲ ಹೇಳ್ತೀನಿ ಎಲ್ಲರಿಗೂ ಕನ್ನಡದಾಗ ಆಲ್ಮೋಸ್ಟ್ ಶೇರ್ ಆಗಬೇಕು. ಸೋನ್ ಯಾವ ಥರ ವರ್ಕ್ ಆಗ್ತಿದೆ ನಿಮಗೆ ಗೊತ್ತಾಗ್ತಿದೆ ಆಯಿತಾ. ಸೊ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ನೋಡ್ತಿರೋರು ಅಷ್ಟೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ ಆಯಿತಾ. ಸೊ ಇದು ಇಷ್ಟು ಹೇಳ್ದ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.